ಬ್ಯಾಂಕ್ ಜನಾರ್ದನ್ ಸರ್ ಇನ್ನಿಲ್ಲ ಅಂತ ಅಂದ್ಬಿಟ್ಟು ತುಂಬ ಬೇಜಾರಾಯಿತು. ಯಾಕಂದರೆ ಟಿ ವಿ ಆನ್ ಮಾಡ್ತಿದ್ದಂಗೆ ಅದನ್ನೇ ಬೆಳಗ್ಗೆ ಗೊತ್ತಾಗಿದ್ದು. ಹಣೆ ಬರೋಕ್ಕೆ ಹೊಣೆ ಯಾರು ಅಂತ ಅಂದ್ಬಿಟ್ಟು ಹಂಗೆ ನಮ್ಮ ಹುಡುಗರಿಗೆ ಅಡ್ಮಿಷನ್ ಮಾಡ್ಸೋಣ ಅಂತ ಹೊರಟಿದ್ದೀನಿ, ಅಂದರೆ ಸ್ವಿಮ್ಮಿಂಗ್ ಪೂಲ್ಗೆ. ಸೊ ಆಟೋದಲ್ಲಿ ಹೋಗೋಣ ಅಂದ್ಕೊಂಡೆ, ಆಮೇಲೆ ನನ್ನ ನ್ಯಾನೋ ಓಡಿ ತುಂಬ ದಿನ ಆಯಿತು ಅಂತ ಅಂದ್ಬಿಟ್ಟು ಹಂಗೆ ನ್ಯಾನೋ ಎತ್ಕೊಳ್ತಾ ಇದ್ದೀನಿ. ಹಂಗೆ ನಾಯಿ ಮರಿಕೊಂಡನು ಆಡಿಸ್ದೆ. ಅದ್ರ ಜೊತೆಗೆ ನಮ್ಮ ಮೇಡಮ್ ಅವ್ರನ್ನ ಇವತ್ತು ಡ್ರೈವಿಂಗ್ ಅಂದರೆ ಅವ್ರನ್ನ ಹೇಳಿದೆ ಡ್ರೈವಿಂಗ್ ಮಾಡ್ಕೊಂಡು ಹೋಗೋಂಥ. ಯಾವುದೇ ಮಾತ್ರ ಡಗ್ ಡಗ್ ಅನ್ನೋಕ್ಕೆ ಸ್ಟಾರ್ಟ್ ಆಯಿತು. ಹೋಗಿದ್ದೆಲ್ಲಪ್ಪ ಅಂದರೆ ಸ್ವಿಮ್ಮಿಂಗ್ ಪೂಲ್ಗೆ ಹೋದೆ. ಅಲ್ಲಿಂದ ಮುಗಿಸ್ಕೊಂಡು ಮತ್ತೆ ವಾಪಸ್ ಬಂದೆ. ಸ್ವಿಮ್ಮಿಂಗ್ ಪೂಲ್ಗೆ ಹೋದ್ಮೇಲೆ ಗೊತ್ತಾಗಿದ್ದು ವಿಷಯ ಏನಪ್ಪ ಅಂತಂದರೆ, ತಲೆಗೆ ಕಣ್ಣಿಗೆ ಬೇಕಿರುವಂಥದ್ದು. ಮತ್ತು ಆಟೋ ಎತ್ಕೊಂಡು ಹೋಗೋಣ ಅಂದ್ಕೊಂಡೆ. ಯಾಕಂದರೆ ನ್ಯಾನೋನ ಎತ್ಕೊಂಡೋದ್ರೆ ಸ್ವಲ್ಪ ಖರ್ಚು ಜಾಸ್ತಿ ಪೆಟ್ರೋಲ್ಗಂತ ಅಂದ್ಬಿಟ್ಟು ಆಟೋನೇ ಬೆಸ್ಟ್ ಅಂದ್ಬಿಟ್ಟು ಆಟೋನ ಎತ್ಕೊಂಬಂದೆ. ಸೊ ಡೆಕತ್ಲನ್ಗೆ ಹೋಗಿದ್ದು. ಅಲ್ಲೋದ್ಮೇಲೆ ಡೆಕತ್ಲನ್ ಲುಕ್ ಈ ಥರ ಇದೆ. ಸೊ ಹಂಗೆ ಎಂಟ್ರಿ ಆದ್ವಿ. ಒಳಗೆ ಬಂದಮೇಲೆ ನೋಡಿದ್ರೆ ವೆರೈಟಿ ಐಟಮು. ಅಬಾಬಾಬಾಬಾ ಏನಿಷ್ಟು ದೊಡ್ಡದಾಗೈತೆ, ಏನಪ್ಪ ಇಷ್ಟು ಐಟಮ್ ಐತೆ ಅಂದ್ಬಿಟ್ಟು ಏನು ತೊಗೊಳೋದು ಏನು ಬಿಡೋದು ಅಂತ ಅಂದ್ಬಿಟ್ಟು ಎಲ್ಲ ನೋಡಿದೆ. ನಮ್ಮ ಹುಡುಗನಿಗೆ ಬಾಲ್ ಹಾಕಿದೆ. ನಾನು ಅವ್ನು ಆಡಿದ್ವಿ, ಅವ್ನು ಹಿಡ್ದಿಲ್ಲ. ಅದಾದಮೇಲೆ ಅವ್ನು ನನಗೆ ಚಿಕ್ಕ ಬಾಲ್ ತೊಗೊಬಂದು ಹಾಕ್ದ. ಅದು ನಾನು ಹಿಡಿಲಿಲ್ಲ. ಹಿಂಗೆ ಒಂದು ಸ್ವಲ್ಪ ಹೊತ್ತು ಆಟ ಆಡ್ಕೊಂಡ್ವಿ. ಹಂಗೆ ಒಂದು ಸ್ವಲ್ಪ ಕಣ್ಣು ಆರಿಸಿದ್ರೆ ರೇಟ್ ನೋಡಿ ಶಾಕ್ ಆಯಿತು. ಒಂದು ಸಣ್ಣ ಚೆಡ್ಡಿಗೆ ಇಷ್ಟು ರೇಟು ಅಂತ ಅಂದ್ಬಿಟ್ಟು ಯಾವುದೋ ಒಂದು ಟ್ರಯಲ್ ಮಾಡಿದ್ವಿ. ಎಷ್ಟೆಷ್ಟು ಐಟಮ್ಗಳಿದ್ದಾವೆ. ಸೊ ತೊಗೊಳಕ್ಕಂತೂ ಆಗಲ್ಲ, ನಾವಾದ್ರೂ ಬಿಟ್ಟು ಆಡ್ಬೋದಲ್ಲ ಅಂತ ಆಟ ಆಡೋಕ್ಕೆ ದುಡ್ಡು ಕೊಡೋದು ಬೇಡ ಅಂತ ಅಂದ್ಬಿಟ್ಟು ಹಂಗೆ ಸ್ವಲ್ಪ ಸೈಕಲ್ಲು ಅದ್ರ ಜೊತೆಗೆ ಒಂದೆಲ್ಲ ಪ್ರಾಕ್ಟೀಸ್ ಮಾಡಿಕೊಂಡು ದೊಡ್ಡದಾಗಿ ಕಾರ್ಟಲ್ಲಿ ಐಟಮ್ ತುಂಬ್ಕೊಂಬಂದಂಗೆ ಎತ್ಕೊಂಬಂದೆ. ಅದನ್ನು ಉಳಿಸ್ಕೊಂಡು ಕಂಡುಬಿಟ್ಟು ನೋಡಿದ್ರೆ ಅದ್ರ ಒಳಗಡೆ ಏನಿಲ್ಲ, ಫುಲ್ಲು ಖಾಲಿ. ಅದಾದಮೇಲೆ ಕ್ರೆಡಿಟ್ ಕಾರ್ಡಿಂದ ಪೇಮೆಂಟ್ ಮಾಡಿದೆ, ಯಾಕಂದರೆ ಕ್ಯಾಶ್ ಇರಲಿಲ್ಲ. ಸೊ ಇದೇ ಏನು ನೋಡ್ತಾ ಇದ್ದೀರಾ, ಇದೇ ಐಟಮು ಶಾಪಿಂಗ್ ಮಾಡ್ಕೊಂಡು ಬಂದಿದ್ದು ಡೆಕೆತ್ಲೇನಲ್ಲಿ. ಗುರು ಸಿಕ್ಕಾಬಟ್ಟೆ ರೇಟು ಗುರು ಅನ್ನಿಸ್ತು, ಏನು ಮಾಡೋಕ್ಕಾಗಲ್ಲ. ಅದಾದಮೇಲೆ ಗ್ಯಾಸ್ ಹಾಕಿಸ್ಕೊಂಡೆ ಗಾಡಿಗೆ, ಯಾಕಂದರೆ ಗ್ಯಾಸ್ ಬರಲ್ಲ, ಲಾರಿ ಮುಸ್ಕರ ಇದೆ ಅಂತ ಅಂದ್ಬಿಟ್ಟು. ಕೇಳಿದ್ಕೆ ಹುಡುಗ ಹೇಳ್ದ ಇದು ಪೈಪ್ ಲೈನು, ತಲೆ ಕೆಡಿಸ್ಕೊಬರಿ ಬನ್ನಿ ಅಂತ. ಹಂಗೆ ಮನೆ ಕಡೆಗೆ ಆಟೋನ ಹೊಡ್ಕೊಂಡೋದೆ. ಬರೋ ದಾರಿನಲ್ಲಿ ಹಾಗೇನೆ ಚಿಕನ್ ಹೊಡ್ಸ್ಕೊಂಬಂದೆ 1 kg. ಅದನ್ನು ಕಬಾಬು, ಒಂದು ಸ್ವಲ್ಪ ಸಾಂಬಾರು, ಅದೇನೋ ಒಂದು ಮಾಡಿಕೊಂಡು ತಿನ್ನೋದು. ಒಟ್ಟು ಎಷ್ಟಪ್ಪ ಖರ್ಚಾಗಿದ್ದು ಡೆಕೆತ್ಲನಲ್ಲಿ ಅಂತಂದರೆ ನೋಡ್ಬೋದು, 1295 ರೂಪಾಯಿ ಡೆಕೆತ್ನಲ್ಲಿ ಖರ್ಚು ಗುರು. ಒಟ್ಟು ಲೆಕ್ಕ ಮಾಡಿದೆ ಇವತ್ತು ಎಷ್ಟು ಖರ್ಚಾಯಿತು ಅಂದ್ಬಿಟ್ಟು 1919 ರೂಪಾಯಿ ಗುರು. ಇದು ನನ್ನಂತಹ ಮಿಡಲ್ ಕ್ಲಾಸ್ ಲೈಫ್ ಅವ್ರ ಜೀವನ. ಸೊ ಏನು ಮಾಡೋಕ್ಕಾಗಲ್ಲ, 3 ಕಾಸು ದುಡಿಯೋದು, 6 ಕಾಸು ಖರ್ಚಾಗೋದು, ಇದು ಮಾಮೂಲಿ. ಸೊ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಟಾಟಾ ಬಾಯ್.